ಕೈಲಾಸದಿಂದ ಇಳಿದು ಭೂಯನ್ನು ಸೇರಿದವನಿದ್ದೇನೆ. ರೂಢಿಯ ಧರ್ಮದ ಮರ್ಮಮಂದಿಯನ್ನು ಅರಿಯಬೇಕು ಎನ್ನುವ ಹಾಗೆ. ಆದರೆ ಋಷಿಮುನಿಗಳೆಲ್ಲ ಹೇಳಿಕೊಳ್ಳುತ್ತಾ ಇದ್ದಾರಲ್ಲ, ಸತ್ಯಲೋಕದಲ್ಲಿ ಬ್ರಹ್ಮದೇವ ಮಗಳು ಶಾರದೆಯನ್ನು ಕೂಡಿದ ಎನ್ನುವ ವಿಚಾರವನ್ನು ಏನೇ ಇರಲಿ ಶಿಕ್ಷಾರ್ಹ ಅಪರಾಧವೇ ಸರಿ. ಲೋಕವನ್ನೇ ನಡೆಸಬೇಕಾದಂತಹ ಸೃಷ್ಟಿ ಕಾರ್ಯದಲ್ಲಿ ವಿಚಿತ್ರವನ್ನು ಕಾಣಿಸಬೇಕಾದಂತಹ ಬ್ರಹ್ಮದೇವ ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಮಾಡಿದ್ರಿಂದಾದ್ರೆ ಇದನ್ನು ಪ್ರಶ್ನಿಸದೆ ಹೋದರೆ ನಾನು ಪರಶಿವನೇ ಅಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕಾಗಿದೆ. ಅತಿ ಶೀಘ್ರದಲ್ಲಿ ಸತ್ಯಲೋಕವನ್ನು ಸಾರ್ತೇನೆ. ಸತ್ಯಲೋಕವನ್ನು ಸೇರಿದ್ದೇನೆ. ಏನು ಆಶ್ಚರ್ಯ! ಸತ್ಯಲೋಕದ ಬಾಗಿಲು ಭದ್ರಪಡಿಸಲ್ಪಟ್ಟಿದೆ ಅಂದರೆ ಒಳಗೆ ಯಾರು ಇಲ್ವೇ? ಏನದ ಶಬ್ದ? ಹೆಣ್ಣಿನ ಕಿಲಕಿಲ ಧ್ವನಿ, ಹಾಗೆ ಬಳೆಗಳ ಶಬ್ದ ಕೇಳಿಸುತ್ತಾ ಇದೆ. ಓಯ್ ಬ್ರಹ್ಮದೇವ, ಬಾಗಿಲನ್ನು ತೆರೆ! ಬ್ರಹ್ಮದೇವ, ಬಾಗಿಲು ತೆರೆ! ಬಾಗಿಲಿನ ಹೊರಗೆ ಗೊಬ್ಬೆ ಹೊಡೆಯುವುದು ಇವತ್ತು ಬೇಡ, ನಾಳೆ ಬರಲಿ. ನಾಳೆ ಬರಬೇಕಲ್ಲ ನಿನಗೆ? ಓ ಬ್ರಹ್ಮದೇವ, ಬಾಗಿಲು ತೆರೆಯೋ! ಕೇಳಿದ ಹಾಗುಂಟು ಈ ಮಾತು. ಹೌದು, ಬಾಗಿಲಾಗಿರಬಹುದು. ಬಾಗಿಲು ತೆರೆ ಬ್ರಹ್ಮದೇವ. ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಇದ್ದಾನೆ, ನಾಳೆ ಬರಲಿ. ಓ ಬ್ರಹ್ಮನ ಸೃಷ್ಟಿ ಕಾರ್ಯ ನಡೆಯುತ್ತಾ ಇದೆಯಾ? ಬಾಗಿಲು ತೆರೆಯುತ್ತೋ ಇಲ್ವೋ? ತೆರೆಯುತ್ತಾ ಇಲ್ವೋ? ತೆರೆಯುತ್ತಾ ಇಲ್ಲಯೋ? ಇಲ್ಲವಾ? ಇಲ್ಲ. ಇಕೋ ನಮ್ಮ ಎಡ ಕಾಲಿಂದ ಬಾಗಿಲನ್ನು ಏನು ಕೆಲಸವನ್ನು ಮಾಡಿದೆಯಾ ನೀನು? ಏನು ಮಾಡಿ? ನನ್ನ ಮಗಳಾದಂತಹ ಶಾರದೆಯನ್ನು ಕೂಡಿದೆ ಎನ್ನುವ ವಿಚಾರವನ್ನು ಬಲ್ಲ ನೀನು. ಬಾಗಿಲನ್ನು ತೆರೆದು ನೋಡಿದರೆ ಏನು ಆಶ್ಚರ್ಯ, ಏನು ಆಶ್ಚರ್ಯ! ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಲೋಕಕ್ಕೆ ಪಾಠವನ್ನು ಹೇಳಿಕೊಡಬೇಕಾದವ ಇಂತಹ ನೀತಿ ಕಾರ್ಯದಲ್ಲಿ ತೊಡಗಿದ್ದಾನೆಂದರೆ ಏನರ್ಥ? ಆ ಭೂಲೋಕದಲ್ಲಿ ಪ್ರಪಂಚ ಮುಖದಲ್ಲಿ ಅಧರ್ಮವು ತಾಂಡವಾಡುವುದಕ್ಕೆ ನೀನು ಕಾರಣೀಭೂತನಾಗುತ್ತಿ ಎನ್ನುವುದೇ ಸ್ಪಷ್ಟ. ಇದನ್ನು ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಇಲ್ಲ ಅಂತ ಭಾವಿಸಿದೆಯಾ? ಶಿಕ್ಷಾರ್ಹ ಅಪರಾಧ ನೀನು ಮಾಡಿ. ಕಾಡಿನಿಂದ ಕಾಡಿಗೆ ಬೇಟೆಯನ್ನಾಡುತ್ತಾ ಮಾಂಸವನ್ನು ಮೆದ್ದುವ ಕಾಡ ಕಿರಾತ ಹೌದು ಸತ್ಯಲೋಕಕ್ಕೆ ಬಂದು ನಾನು ಹೇಗಿರಬೇಕು ಎನ್ನುವ ಹಾಗೆ ಪಾಠ
ಪಾಠವನ್ನು ಮಾಡುವುದಕ್ಕೆ ಬಂದಿದ್ದೀನಿ. ಏ ಕಾಡ ಕಿರಾತನೆ, ನಾನಾಗಿ ಎಚ್ಚರಗೊಳ್ಳುವುದಕ್ಕಿಂತ ಮೊದಲು ನೀನಾಗಿ ಹೊರಟು ಹೋದರೆ ಒಳಿತು, ಇಲ್ಲವೇ ಆದರೆ ಮುದ್ದು ಕಾಡಲ್ಲಿದ್ದುಕೊಂಡು ಹಸಿ ಮಾಂಸವನ್ನು ತಿನ್ನುವಂತ ಕಾಡ ಬೇಡ. ನೀನೇನು ನನಗೆ ನೀತಿ ಪಾಠ ಮಾಡುವುದು? ನೀತಿ ತಪ್ಪಿದ ಧೂರ್ತನಿಗಿಂತ ಕಾಡಲ್ಲಿದ್ದುಕೊಂಡು ಹಸಿ ಮಾಂಸವನ್ನು ತಿನ್ನುವಂತ ಕಾಡ ಹಾಗೆ ಧರ್ಮವನ್ನು ಮಾಡಿದೆ ನೀನು. ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು. ಸಿದ್ಧನಾಗು ನನಗೆ ನೀತಿಯ ಪಾಠವನ್ನು ಮಾಡುವುದ? ಸತ್ಯ ಯಾವುದು, ಧರ್ಮ ಯಾವುದು ನಿನ್ನಿಂದ ತಿಳಿಯಬೇಕಾದ ಅಗತ್ಯವಿಲ್ಲ. ತಿಳಿದುಕೊಂಡಿಕೊಂಡೆ ಎಂದಾದ್ರೆ ಈ ರೀತಿ ವ್ಯವಹರಿಸುತ್ತಾ ಇರಲಿಲ್ಲ ನೀನು. ನಿನ್ನಿಂದ ಅಗತ್ಯವಿಲ್ಲ. ನೀನು ಬಿಡು. ಆ ಕೈಲಾಸ ಪರ್ವತದಿಂದ ಮುಕ್ಕನ್ನನ್ನೇ ಧರೆಗೆಳಿದು ಬಂದರೂ ಕೂಡ ಅವನ ಮಾತನ್ನು ಕೂಡ ನಾನು ಕೇಳಲಿಕ್ಕಿಲ್ಲ. ಏನಂತ ಭಾವಿಸಿದೆ? ನಡಿ ಇಲ್ಲಿಂದ. ಪತಿಯಾದಂತಹ ಪರಮೇಶ್ವರನೇ ಬಂದರೂ ಸಹ ಆತನಿಗೆ ಉತ್ತರ ಕೊಡ್ತೀನಿ. ಕೊಡುವುದಕ್ಕೆ ನನ್ನ ಲುಟ್ಟು. ಎಲ್ಲ ಬ್ರಹ್ಮದೇವ, ಏನು ಈ ಕಡೆ ಸರಿಯಾಗಿ ನೋಡು. ನಾನು ಏನು ಯಾರೆಂಬುದನ್ನು ವಂದಿಸಿದ್ದೇನೆ. ನನ್ನನ್ನು ಮನ್ನಿಸಬೇಕು, ಮನ್ನಿಸಬೇಕು. ವಂದಿಸಿದ್ದೇನೆ. ವಂದನೆ? ಹೌದು ಸರ್. ನಿನ್ನ ವಂದನೆಗೆ ತಿರಸ್ಕಾರ. ಮದಾಂಧನೆ,
ಹಿಂದಿನಿಂದ ಪರಮೇಶ್ವರನನ್ನು ನಿಂದಿಸುವುದು, ಮುಂದೆ ನಾನೇ ಕಾಣಿಸಿಕೊಂಡಾಗ ತಲೆಯನ್ನು ತಗ್ಗಿಸಿ ಉತ್ತಂಡ ನಮಸ್ಕಾರ ನಿನ್ನ. ಹಾಗಾದರೆ ಮುಂದಿನಿಂದ ಒಂದು ಹಿಂದಿನಿಂದ ಮತ್ತೊಂದು ಎನ್ನುವುದನ್ನು ನೀನೇ ನಿರೂಪಿಸಿಕೊಟ್ಟ ಹಾಗಾಯಿತು. ನಿನ್ನಲ್ಲಿ ಪರಮೇಶ್ವರನಿಗೆ ನಮಸ್ಕರಿಸಬೇಕೆನ್ನುವ ಭಾವ ಉಂಟು ಅಂತಾದ್ರೆ ಏನು ಮುಕ್ಕಣ್ಣನೇ ಬರಲಿ ಲೆಕ್ಕಿಸುವವನಾಡಲ್ಲ ಅಂತ ಆಡಿಬಿಟ್ಟೆಯಲ್ಲ. ಇದರಿಂದಲೇ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅಂತ ಮದ ಅಂದ ನೀನು ಎನ್ನುವುದನ್ನು ಏನು ಮಾಡಿದೆಯಾ? ಏನು ಮಾಡಿದೆ? ಪಡೆದ ಸುದ್ದಿಯನ್ನು ಮದುವೆಯಾದ ಮದ ಅಂದ ಏನು ಎಸಗಿಬಿಟ್ಟೆ? ನಾನು ಪಡೆದ ಸುದ್ದಿಯನ್ನು ಮದುವೆ ಪರಮೇಶ್ವರ ದೇವರು ಪ್ರಳಯ ಕಾಲದ ರುದ್ರನಂತೆ ಕೋಪೋದೋಪದಿಂದ ಬಂದಿದ್ದೀರಿ. ಓ ಸಿದ್ಧಗಲನೆ, ಪ್ರಪಂಚ ಮುಖಕ್ಕೆ ಭಕ್ತರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ವಿಷವನ್ನು ರಕ್ಷಣೆಗಾಗಿ ನೀವೇ ಉಂಡವರು. ಹಾಗಾದರೆ ಭಕ್ತರನ್ನು ರಕ್ಷಿಸುವುದಕ್ಕೆ ತಾನು ವಿಷಪ್ರಾಶವನ್ನು ಮಾಡಿದರೂ ಕೂಡ ನಾನು ಭಕ್ತರನ್ನು ರಕ್ಷಿಸುತ್ತೇನೆ ಎನ್ನುವ ಹಾಗೆ ಬಿರುದನ್ನು ಪಡೆದುಕೊಂಡವರು. ಆ ಮುಖೇನವಾಗಿ ಸಿತಗಲ ಎನ್ನುವಂತಹ ಹೆಚ್ಚಿನ ಹೆಸರನ್ನು ಪಡೆದವರು ನೀವು. ಭಕ್ತಾಗ್ರೇಸರನಿದ್ದೇನೆ, ನನ್ನನ್ನು ಮನ್ನಿಸಬೇಕು ಸ್ವಾಮಿ, ನನ್ನನ್ನು ಮನ್ನಿಸಬೇಕು. ಹಾಗೆಂತ ಮಗಳನ್ನು ಮದುವೆಯಾದೆ ಎನ್ನುವ ಹಾಗೆ ನನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಲ್ವ? ನೆನಪಾಯ್ತು ನಿನಗೀಗ? ಸ್ವಾಮಿ, ಏನು ಯೋಚನೆ ಮಾಡಿ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವ 9 ವಿಧದಿಂದ ನಾನು ಸೃಷ್ಟಿಯನ್ನು ಮಾಡುತ್ತೇನೆ. ಈಕೆಯನ್ನು ನಾನು ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡಿದ್ದು. ಹೇಗೆ? ಕ್ರತುಮುಖೇನವಾಗಿ ಎಲ್ಲಾ ರೀತಿಯ ಸೃಷ್ಟಿಯನ್ನು ಯಾವ ರೀತಿ ಮಾಡುತ್ತೇನೆ, ಆ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ಒಂದೊಂದು ಭೇದಗಳಿರ್ತದೆ ಎನ್ನುವ ಹಾಗೆ ಲೋಕದ ಜನರಾಡುವುದಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಭೇದವೇ ಇಲ್ಲದಂತಹ ಹೊಸ ಸೃಷ್ಟಿಯಾಗಬೇಕು, ಅಂತಹ ಚೈತನ್ಯ ಶಕ್ತಿಯೊಂದು ಬೇಕು, ಸುಂದರವಾದ ಆಕೃತಿಯೊಂದು ಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿ ಯಜ್ಞಮುಖದಿಂದ ಈಕೆಯನ್ನು ಪಡೆದಿದ್ದೇನೆ. ಇದು ನನ್ನ ಸಂಕಲ್ಪ ಸೃಷ್ಟಿ, ಯಜ್ಞಮುಖದಿಂದ ಪಡೆದದ್ದು. ಏನು ಹೆಣ್ಣು ಗಂಡು ಜೊತೆಯಾಗಿ ಸೇರಿ ಪಡೆದದ್ದಲ್ಲಲ್ವ? ನನಗೆ ಮಗಳು ಅಂತ ಹೇಳ್ತಾ ಇದ್ದೀರಿ, ನನಗೆ ಮಗಳು ಬೇಕು ಅಂತ ನಾನು ಸೃಷ್ಟಿ ಮಾಡಿದ್ದಲ್ಲ. ಸೌಂದರ್ಯ ರಾಶಿ ಒಂದು ಇದುವರೆಗೆ ಇಲ್ಲದ್ದು ಬೇಕು ಅಂತ ಸೃಷ್ಟಿ ಮಾಡಿದ್ದು. ಹಾಗಾಗಿ ಇವಳು ನನಗೆ ಮಗಳೇ ಹೇಗಾಗ್ತದೆ? ಎಲ್ಲಾ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೇನೆ, ಅದೇ ರೀತಿಯಲ್ಲಿ ಈಕೆಯನ್ನು ಸೃಷ್ಟಿ ಮಾಡಿದ್ದೇನೆ. ಮದುವೆಯಾಗಬೇಕು ಎನ್ನುವ ಬಯಕೆ ಇಬ್ಬರಲ್ಲಿಯೂ ಕಂಡಿದ್ದು ಮದುವೆಯಾಗಿದ್ದೇನೆ. ಇದರಲ್ಲಿ ತಪ್ಪೇನುಂಟು ಸ್ವಾಮಿ? ಪರಮೇಶ್ವರ ದೇವರು ಯಾರನ್ನು ವಂಚಿಸುವುದಕ್ಕಾಗಿ ತೊಡಗುತ್ತಾ ಇರುವೆ ನೀನು? ಇದರಲ್ಲಿ ವಂಚನೆ ಇಲ್ಲ, ನಿರ್ವಂಚನೆಯಲ್ಲಿ ನಾನು ಹೇಳಿದ್ದೆ. ಮಾಡಿದಂತ ಅಪರಾಧವನ್ನು ನಾ ಮಾಡಿದ್ದೆ ಸರಿ ಎನ್ನುವುದನ್ನು ನಿರೂಪಿಸುವುದಕ್ಕಾಗಿ ಸುದ್ದಿಯಲ್ಲ ಶಾರದೆಯು
ಕ್ರತು ಸಂಭವೇ. ಹೀಗೆ ನೀನು ಆಡಿದ ಎಂದ ಮಾತ್ರಕ್ಕೆ ನೀನು ಆಡಿದ್ದನ್ನೇ ಒಪ್ಪಿಕೊಂಡು ಸುಮ್ಮನೆ ಹೋಗುತ್ತಾನೆ ಈ ಶಾಂತ ನೀನು ಭಾವಿಸಿದ್ರೆ ತಪ್ಪಾದೀತು. ಈಗ ನಾನು ತಪ್ಪಾಡಿದ್ದೇನೆ. ನೀನು ಮಾಡಿದಂತ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸಬೇಕಾಗಿತ್ತು. ಇದ್ದ ವಿಚಾರವನ್ನು ಇದ್ದ ಹಾಗೆ ಹೇಳಿದೆ ಅಂತಾದ್ರೆ ಮತ್ತು ಕೂಡ ನಿಮಗೆ ಕೋಪ ಬರ್ತದೆ. ಕ್ರತುಮುಖದಿಂದ ಬಡಿದಿದ್ದೇನೆ, ಎಲ್ಲವನ್ನೂ ನನ್ನ ಸೃಷ್ಟಿಯಲ್ಲಿ ನಾನು ಮಾಡಿಕೊಂಡಿದ್ದೇನೆ. ಹಾಗೆ ಎಲ್ಲವನ್ನೂ ಮಗಳು ಅಂತ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಇದು ನನಗೆ ಬೇಕು ಅಂತ ಸೃಷ್ಟಿ ಮಾಡಿದ್ದಲ್ಲ, ಸೌಂದರ್ಯ ಒಂದು ಬೇಕು ಅಂತ ಸೃಷ್ಟಿ ಮಾಡಿದ್ದು. ಹಾಗೆಂತ ಮದುವೆಯಾಗಬೇಕು ಎನ್ನುವ ಬಯಕೆ ನನಗಿರ್ಲಿಲ್ಲ, ಈಗ ಮದುವೆಯಾಗಬೇಕು ಎನ್ನುವ ಬಯಕೆ ಆಯಿತು. ಇದರಲ್ಲಿ ನೀವು ತಪ್ಪು ಹುಡುಕುತ್ತೀರಿ. ಲೋಕದಲ್ಲಿ ಭಕ್ತರಿಗೆ ಅನುಗ್ರಹ ಮಾಡುವಂತಹ ನೀವು ನಿಮ್ಮ ಮೇಲಿನ ಗೌರವ ದೃಷ್ಟಿಯಲ್ಲಿ ನಾನು ಹೇಳಿದ್ರು ಒಪ್ಪುವುದಿಲ್ಲ. ನೀವು ಶಿಕ್ಷೆ ಕೊಡ್ತೀರಿ, ಶಿಕ್ಷೆ ಕೊಡ್ತೀರಿ, ಶಿಕ್ಷೆ ಕೊಟ್ಟಿರೆಂದಾದರೆ ನಾನು ಶಿಕ್ಷೆ ಕೊಡುವುದಕ್ಕೆ ಸಿದ್ಧ. ನೀನು ಕ್ರತುಮುಖದಿಂದ ಪಡೆದ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ವಿರೋಧಿಸುವುದಕ್ಕಾಗಿ ಬಂದದ್ದಲ್ಲ. ಮತ್ತೆ ನೀನು ಕ್ರತುಮುಖದಿಂದ ಪಡೆಯುವುದಕ್ಕಾಗಿ ಹೊರಟಂತ ಕಾಲದಲ್ಲಿ ಸೌಂದರ್ಯವತಿಯಾದ ಒಬ್ಬಳಾಕೆ ಹೆಣ್ಣು ಬೇಕು ಅಂತ ನೀನು ಸೃಷ್ಟಿಸಿ, ಹೌದು, ಆ ಬಳಿಕ ನೀನು ಮಗಳು ಅಂತ ಅವಳನ್ನು ಯಾವ ಅಧಿಕಾರದಿಂದ ಸ್ವೀಕಾರ ಮಾಡಿ. ಹಾಗಾದ್ರೆ ಮಗಳು ಅಂತ ನೀನಲ್ಲ ಅವಳನ್ನು ಕರೆದದ್ದು, ಅವಳು ನಿನ್ನನ್ನು ತಾತ ಅಂತ ಕರೀಲಿಲ್ವ? ಹೌದು. ಹಾಗಾದ್ರೆ ಮಗಳು ಅಂತ ಕರೆದ ಆಕೆಯನ್ನು ನೀನು ಮದುವೆ ಆದದ್ದು ತಪ್ಪು, ಅದಕ್ಕೆ ನಿನ್ನನ್ನು ಶಿಕ್ಷಿಸುತ್ತೇನೆ ಅಂತ ಹೇಳುವುದಕ್ಕಾಗಿ ಬಂದ. ಸೃಷ್ಟಿ ಮಾಡುವಂತಹ ಬ್ರಹ್ಮದೇವನ ಸೃಷ್ಟಿಯಲ್ಲಿ ಎಲ್ಲವೂ ಮಕ್ಕಳಿಗೆ ಸಮಾನರಾಗ್ತಾರೆ. ಹಾಗೆಂತ ಅದನ್ನು ನಾನು ಪಡೀಬೇಕು ಅಂತ ಸೃಷ್ಟಿ ಮಾಡುವುದಲ್ಲ, ಬೇರೆ ಬೇರೆ ಸೃಷ್ಟಿಗಳನ್ನು ಮಾಡಿದ್ದೇನೆ. 60 ಲಕ್ಷ ಜೀವರಾಶಿಯನ್ನು ಭೂಮಿಯ ಮೇಲೆ ಸೃಷ್ಟಿ ಮಾಡ್ತೇನೆ. ಎಲ್ಲರನ್ನು ಮಕ್ಕಳು ಅಂತ ಒಪ್ಪಿಕೊಂಡ ಹಾಗಾಗ್ತದಾ? ಆಗುವುದಿಲ್ಲ. ಬೇರೆ ಬೇರೆ ರೀತಿಯ ಜೀವಿಗಳಿಲ್ವಾ? 24 ಲಕ್ಷ ಜೀವರಾಶಿಯನ್ನು ನೀರಿನಲ್ಲಿ ನಾನು ಸೃಷ್ಟಿ ಮಾಡ್ತೇನೆ. ಅದನ್ನೆಲ್ಲವನ್ನು ನನ್ನ ಮಕ್ಕಳು ಅಂತ ಹೇಳಿಕೊಳ್ಳಿಕ್ಕೆ ಆಗ್ತದ? ಅದು ಕೂಡ ನೀರಿನಲ್ಲಿರುವ ಜೀವರಾಶಿ. ಅದೇ ರೀತಿಯಲ್ಲಿ ಇದು ಒಂದು ಜೀವರಾಶಿ ಎನ್ನುವ ಹಾಗೆ ಸೃಷ್ಟಿ ಮಾಡಿದ್ದು ನಾನು. ನಾನೇನು ಮದುವೆ ಆಗಬೇಕು ಎನ್ನುವ ಹಾಗೆ ಸೃಷ್ಟಿ ಮಾಡಿದ್ದಲ್ಲ. ಅದನ್ನು ನಾನು ಆಡುವುದಕ್ಕೆ ಹೊರಟದ್ದು. ನನಗೆ ಮಗಳು ನಿನಗೆ ಸಂಕಲ್ಪ ಮಾಡುವಾಗಲೇ ನೀನು ನನಗೆ ಒಬ್ಬಳ ಮದುವೆ ಆಗುವುದಕ್ಕಾಗಿ ಒಬ್ಬಳಾಕೆ ಹೆಣ್ಣು ಬೇಕು, ಈ ನಿರ್ಣಯವನ್ನು ನೀನು ಕೈಗೊಂಡು ನೀನು ಕ್ರತುವನ್ನು ಮಾಡಿ ಪಡೆದೆ ಅಂತಾದ್ರೆ ನಾನು ನಿನ್ನನ್ನು ವಿರೋಧಿಸುವುದಕ್ಕಾಗಿ ಬರುತ್ತಿರಲಿಲ್ಲ. ನಾನು ಮದುವೆಯಾಗುವುದಕ್ಕಾಗಿ ಪಡೆದದ್ದಲ್ಲ. ಮತ್ತೆ ಈ ಹೀಗಾಗಾದ್ರೆ ಯಾಕೆ ಮದುವೆ ಆಗುವುದಕ್ಕೆ ಆದದ್ದರಲ್ಲಿ ತಪ್ಪೇನುಂಟು ಅಂತ? ಮಗಳು ಅಂತ ಯಾಕೆ ಕರೆದದ್ದು? ಹಾಗಾದ್ರೆ ಯಾಕೆ ಈಗ ಮಗಳು ಅಂತ ಕರೆದು ಅವಳನ್ನೇ ಮದುವೆ ಆಗುವುದು ಹೌದು ಅಂತಾದ್ರೆ ಏನು ಸಂಬಂಧ ಏನಾಯ್ತು? ನೀವು ಲೋಕದಲ್ಲಿ ವಿಚಾರವನ್ನು ತಿಳಿಯದೆ ಬಂದಿದ್ದೀರಿ ಅಂತ ಆಗ್ತದೆ. ಯಾವುದು? ಪ್ರಪಂಚದಲ್ಲಿರುವಂತಹ ಭೂಲೋಕದ ಕೆಲವೆಲ್ಲ ನಿಯಮವನ್ನು ಯೋಚನೆ ಮಾಡಬೇಕು. ಏನು? ಮಾವನ ಮಗಳನ್ನು ಮದುವೆ ಆಗ್ತಾರೆ. ಹೌದು. ಮದುವೆ ಆಗುವುದಕ್ಕಿಂತ ಮೊದಲು ಹೆಂಡತಿ ಅಂತ ಹೇಳಲಿಕ್ಕೆ ಆಗ್ತದ? ಆಗುವುದಿಲ್ಲ. ಹೌದಾ? ಹಾಗಾದ್ರೆ ಮದುವೆ ಆಗುವುದಕ್ಕಿಂತ ಮೊದಲು ಏನಾಗಿರ್ತಾಳೆ ಮಾವನ ಮಗಳು? ಏನಾಗಿರ್ತಾಳೆ ನಿಮಗೆ ಗೊತ್ತಿಲ್ವಾ? ಹೌದು. ಅಕ್ಕನ ಮಗಳನ್ನು ಮದುವೆ ಆಗುವ ರೂಢಿ ಕೆಲವೆಲ್ಲ ಊರಿನಲ್ಲಿ ಉಂಟು, ಗೊತ್ತು ನಿಮಗೆ? ಅಕ್ಕನ ಮಗಳನ್ನು ಮದುವೆ ಆಗುವುದಕ್ಕಿಂತ ಮೊದಲು ಹೆಂಡತಿ ಅಂತ ಹೇಳ್ತಾರಾ? ತಮ್ಮನ ಮಗಳ ಮದುವೆ ಆಗುವುದು. ಹಾಗಾದ್ರೆ ಯಾಕೆ ಅಣ್ಣನ ಮಗಳ ಮದುವೆ ಆಗುವುದಕ್ಕಾಗುತ್ತದ? ಆಗುವುದಿಲ್ಲ. ಲೋಕದ ರೂಢಿ ಅಲ್ವಲ್ಲ ಆಗಬೇಕಾದ. ಹಾಗಾದ್ರೆ ಮದುವೆ ಆಗಬೇಕು ಅಂತಾದ್ರೂ ಅದಕ್ಕೊಂದು ಸಂಸ್ಕಾರ ಎನ್ನುವಂತದ್ದು ಒಂದುಂಟು. ಹೌದಾ? ಈಗ ಒಬ್ಬಳಾಕೆಯನ್ನು ಸೃಷ್ಟಿಸಿದ ಬಳಿಕ ಈಗ ಮಗಳು ಅಂತ ನೀನು ಕರೆದದ್ದು ಬರೀ ನಾಲಿಗೆ ತುದಿ ಅಲ್ವಾ? ಹಾಗಾದ್ರೆ ನೀವೊಂದು ಯೋಚನೆ ಮಾಡಿ. ಭಾವ ತುಂಬಿ ಅಲ್ವಾ ನೀನು ಮಗಳು ಅಂತ? ಸರಿಯಪ್ಪ, ನಾನು ಒಪ್ಪಿಕೊಳ್ತೇನೆ. ನೀವೀಗ ಪರಮೇಶ್ವರ ದೇವರು, ನೀವು ಮದುವೆ ಆಗಿದ್ದು ಯಾರನ್ನು? ಪ್ರಕೃತಿ ಮಾತೆಯನ್ನು. ಹೌದು. ಪ್ರಕೃತಿ ಮಾತೆ ಅಂದ್ರೆ ಯಾರು? ಲೋಕದ ಜನರು ಒಪ್ಪಿಕೊಳ್ಳುವಂತಹ ಓಂಕಾರ ಸ್ವರೂಪಿಣಿ. ಅಂತಹ ಓಂಕಾರ ಸ್ವರೂಪಿಣಿ ನಮಗೆ ತಾಯಿ ಸಮಾನಲು. ಹೌದು. ಜಯ ಜಯ ಜಗನ್ಮಾತೆ ಎನ್ನುವ ಹಾಗೆ ಓಂಕಾರ ಸ್ವರೂಪಿಣಿಯನ್ನು ನಾವು ಅಮ್ಮ ಅಂತ ಕರೀಲಿಲ್ವಾ? ಅಂತಹ ಅಮ್ಮ ಅಂತ ಕರೆಯುವ ಓಂಕಾರ ಸ್ವರೂಪಿಣಿಯೇ ಪ್ರಕೃತಿ ಮಾತೆಯಾಗಿ ಹುಟ್ಟಿ ಬಂದಾಗ ನೀವು ಅವಳನ್ನು ಮದುವೆ ಆಗಿದ್ದೀರಿ, ನೀವು ತಾಯಿಯನ್ನು ಮದುವೆ ಆದ್ದು ಸರಿಯಾ? ಈಗ ಸ್ಪಷ್ಟ ಆಗುತ್ತೆ. ಏನು? ನೀನು ಸಂಸ್ಕಾರ ಕಳೆದುಕೊಂಡೇ ಮಾತಾಡುವುದು. ನೀವು ಮೊದಲು ಸಂಸ್ಕಾರ ಕಳೆದುಕೊಂಡಿದ್ದೀರಿ, ಹೀಗೆ ಮಾತಾಡು. ಏನು? ಈಗ ಆದಿ ಮಾಯೆಯನ್ನು 3 ಮೂರ್ತಿಗಳಾಗಿ ನಾವು ಅಮ್ಮ ಅಂತ ಹೌದು. ಅದಾದ ಬಳಿಕ ಪರಮೇಶ್ವರಿ ಸ್ವರೂಪಿಯಾದಂತಹ ಶಕ್ತಿ ದೇವಿಯನ್ನು ನಾನು ಮದುವೆ ಆದದ್ದು. ಹಾಗಾದ್ರೆ ಹೌದು. ಅದೇ ಅಮ್ಮನನ್ನು ನೀವು ಮದುವೆ ಆದಾಗ ಆಗುದಿಲ್ವಾ? ಹೌದಾ? ಆಗುದಿಲ್ಲ. ಅಮ್ಮ
ಹೌದಾ? ಅದೇ ಆಗುತ್ತದ ಅಂತ. ಅದೇ ನನಗೆ ಅಪ್ಪ ಅಲ್ವಾ? ಅಪ್ಪ ಅಂತ ಆಗುತ್ತದ ಅಂತ ಹೇಳಿ ಏನಾಗದೆ ಈಗ? ಅದನ್ನೆಲ್ಲ ಈಗ ಅಮ್ಮನ ಸೇನಾನಿ ಮದುವೆ ಆದದ್ದು ಹೌದು ಅಂತ ಆದ್ರೆ ನಿನ್ನ ತಾಯಿಯ ಗಂಡ ನಿನಗೆ ಅಪ್ಪ ಅಲ್ವಾ? ಹೌದು. ಹಾಗಾದ್ರೆ ಅಪ್ಪನೇ ಪ್ರಶ್ನಿಸುವುದಕ್ಕೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗ್ತದ ಅಂತ. ಹಾಗೆ ಎಲ್ಲವನ್ನು ಹೇಳುವುದಕ್ಕೆ. ಹಾಗಾದ್ರೆ ಇದರಲ್ಲಿ ಯಾಕೆ ನಿಮಗೆ ಆಕ್ಷೇಪ ಅಂತ? ಈಗ ಆದಿಮಾಯೆಯ ಸ್ವರೂಪ ಪ್ರತಿಯೊಂದು ಹೆಣ್ಣಿನಲ್ಲಿ ಉಂಟು. ಈಗ ಶಾರದೆಯಲ್ಲಿ ಇರುವುದು ಆದಿಮಾಯೆಯ ಸ್ವರೂಪವೇ. ಹಾಗಾದರೆ ಮದುವೆಗಿಂತ ಮೊದಲು ಮಗಳೇ ಎನ್ನುವ ಹಾಗೆ ಎಲ್ಲರನ್ನು ಕರೀತಾರೆ. ಪ್ರಾಯಕ್ಕೆ ಬಂದಂತಹ ಹೆಣ್ಣನ್ನು ನನ್ನ ಅತ್ತಿಗೆ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ವಿದ್ಯಾದಿ ದೇವತೆಯ ಪಟ್ಟವನ್ನು ಕಟ್ಟಿದ್ದು ಏನು? ಹೆಂಡತಿ ಅಂತಲೂ ಮಗಳು ಉಂಟು. ಯಾಕೆ? ಅಲ್ಲ, ಹೆಂಡತಿ ಅಂತ ಮಗಳು ಉಂಟು. ಅವಳಿಗೊಂದು ಉದ್ಯೋಗ ಬೇಕು ಅಂತ ಆಯ್ತಾ, ಹಾಗೆ ಕಟ್ಟಿದ್ದು. ಹೌದು, ಮಗಳಿಗೆ ಕಟ್ಟುವುದು ಅಂತ ಹೇಳಿದ್ರೆ ಹೆಂಡತಿಗೆ ಕಟ್ಟುತ್ತದೆ ಅಂತ ಹೇಳಿದ. ಮದುವೆ ಆದ ನಂತರ ಅಲ್ವಾ, ಮೊದಲಲ್ಲ ಅಲ್ವಾ? ಹೌದು. ಈಗ ಅದೇ ಈಗ ಮಗಳ ಹೌದಾ, ಅದನ್ನು ಹೇಳುವುದಕ್ಕಾಗಿ ಬಂದದ್ದು. ನೀನು ಮಗಳು ಅಂತ ಒಮ್ಮೆ ಅವರನ್ನು ಕರೆದು ಆ ಬಳಿಕ ಯಾಕೆ ಹೆಂಡತಿ? ನೀನೀಗ ಪಡೆದದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ. ನೀನು ಪಡೆದದ್ದು ಸರಿ, ಆ ಮಗಳು ಅಂತ ಕರೆದದ್ದು ಸರಿ. ಮಗಳು ಅಂತ ಕರೆದಾದ ಮೇಲೆ ನೀನು ಅವಳನ್ನು ತಂದೆಯ ಸ್ಥಾನದಲ್ಲಿದ್ದುಕೊಂಡು ನೋಡಿದ ಬಳಿಕ ಮತ್ತೆ ಅವಳನ್ನೇ ಮದುವೆಯಾದದ್ದು ಯಾಕೆ? ಇದನ್ನು ನಾನು ಕೇಳುವುದಕ್ಕಾಗಿ ಬಂದದ್ದು. ಅದನ್ನು ಕೇಳುವುದಕ್ಕೆ ನೀವು ಮೊದಲು ಬರಬೇಕಿತ್ತು ಮದುವೆ ಆಗುವುದಕ್ಕೆ. ಪರಮೇಶ್ವರ ದೇವರು ನೀವು ಮೊದಲು ಮದುವೆ ಆಗಿದ್ದೀರಿ ಹೌದಾ? ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ಮೊದಲು ಮದುವೆ ಆಗಿದ್ದೀರಿ ಹೌದಾ? ಹಾಗಾದ್ರೆ ಜೊತೆಯಲ್ಲೇ ಹುಟ್ಟಿದಂತಹ ಬ್ರಹ್ಮದೇವ ಮದುವೆ ಆಗದೆ ಉಳಿದಿದ್ದಾನೆ. ಒಂದು ಹೆಣ್ಣು ನೋಡಿ ಮದುವೆ ಮಾಡಿಸುವಂತ ಬರಲಿಲ್ಲ ಯಾಕೆ? ನೀನು ಒಮ್ಮೆ ಹತ್ರ ಬಂದು ಹೇಳಿದ್ದೆ ನನಗೊಂದು ಮದುವೆ ಮಾಡುದು. ನೀನು ದೊಡ್ಡವರು ಮದುವೆ ಆಗಿದ್ದೀರಿ, ಸಣ್ಣವ ಮದುವೆ ಆಗ್ಲಿಕ್ಕೆ ಬಾಕಿ ಉಂಟು ಅಂತ ನೀನು ಬಂದು ಹೇಳಬೇಕಿತ್ತು ಮದುವೆ ಮಾಡಿ. ಮದುವೆ ನಾನಾಗಿ ಆದ ಮೇಲೆ ಆಕ್ಷೇಪ ಮಾಡುವುದಕ್ಕಾಗ್ತದೆ, ಮೊದಲು ನಿಮಗೆ ಒಂದು ಹೆಣ್ಣು ತೋರಿಸ್ಲಿಕ್ಕೆ ಆಗ್ತದಾ? ಹಾಗಾದ್ರೆ ನಿನಗೆ ಮೊದಲು ಸೃಷ್ಟಿ ಮಾಡಿದ್ರಲ್ಲಿ ಯಾಕೆ ಆಗ್ಲಿಕ್ಕೆ ಆಗ್ಲಿಲ್ಲ? ನೀವು ಶಿಕ್ಷೆ ಹೇಳಿದಿರಲ್ವಾ? ನೀನು 64 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವುದೇ ಹೌದು ಅಂತಾದ್ರೆ ಅದರಲ್ಲಿ ನಿನಗೆ ಯಾವ ಭಾವ ಇತ್ತು? ನನಗೆ ಸರಿಸಮಾನರಾದವರು ಸಿಗ್ಲಿಲ್ಲ. ಅದನ್ನೇ ನಾನು ಆಡಿದ್ದು. ಈಗ ನೀನು ಸೃಷ್ಟಿ ಮಾಡಿದ್ದು ತಪ್ಪಲ್ಲ. ನೀನು ಕರ್ತವ್ಯ ಕರ್ಮವನ್ನು ಮಾಡುವುದಕ್ಕಾಗಿ ಇರುವವನು. ನೀನು ಸೃಷ್ಟಿಕರ್ತನಾಗಿದ್ದುಕೊಂಡು ಪಡೆದ ಮಗಳನ್ನು ಮದುವೆಯಾದ ತಪ್ಪು ಎನ್ನುವುದಕ್ಕಾಗಿ ನಿನ್ನನ್ನು ಶಿಕ್ಷಿಸುವುದು. ನಿಮಗೆ ಅದೆಲ್ಲ ಪ್ರಶ್ನೆ ಬಂದದ್ದು. ಸೌಂದರ್ಯವತಿಯಾದಂತಹ ಹೆಣ್ಣೊಬ್ಬಳು ಬ್ರಹ್ಮ ಮದುವೆ ಆದ್ವಲ್ಲ, ಇದು ನಿಮಗೆ ನಂಜಿನ ಬುರುಡೆಯಾಗಿ ಬಂದದ್ದು. ನೀವು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದ್ರಲ್ವಾ? ಯಾವ ಶಿಕ್ಷೆಯನ್ನು ಕೊಡುವುದಿದ್ರು ನಾನು ಸಿದ್ಧನಿದ್ದೇನೆ. ನಿನ್ನ ಎದುರು ಬಂದು ನಿಂತವ ಸಾಮಾನ್ಯ ಅಂತ ಭಾವಿಸಿ ಯಾರೇ ಇಲ್ಲಿ ನಾನು ಅಧಿಕಾರವನ್ನು ಹೊಂದಿದಂತ ಪರಮೇಶ್ವರ ಏನು ಲಯಾಧಿಕಾರವ? ನನ್ನಲ್ಲಿ ಏನು ಅಧಿಕಾರ ಇಲ್ಲ ಅಂತ ಯೋಚನೆ ಮಾಡಿದ್ರ? ಸೃಷ್ಟಿಕರ್ತ ಬ್ರಹ್ಮದೇವ ಕಡೆಯ ದಿಕ್ಕಿನ ಕೈಲಾಸದಿಂದ ಬಂದವ ನಾನು. ನೀವು ಕಡೆಯ ದಿಕ್ಕಿನ ಕೈಲಾಸದಿಂದ, ನಾನು ಸತ್ಯಲೋಕದಿಂದ ಬಂದವ. ತ್ರಿಶೂಲ ಮಾಡಿ ಕೇವಲ ತ್ರಿಶೂಲವನ್ನು ಹಿಡಿದ್ರೆ ಸಾಕಾಗ್ಲಿಕ್ಕಿಲ್ಲ, ಇಡೀ ದಂಡ ಪ್ರಯೋಗ ಮಾಡುವುದಕ್ಕೆ ಸಿದ್ಧರಿದ್ದಾನೆ. ಬ್ರಹ್ಮದಂಡ ಉಂಟು ಕೈಯಲ್ಲಿ. ಗಣಪಾದಿಗಳನ್ನು ಮಕ್ಕಳಾಗಿ ಪಡೆದ ಈಶ ಮೊದಲೇ ಮದುವೆ ಆಗಿದೆ, ಗುಹ ಗಣಪರನ್ನೆಲ್ಲ ಪಡೆದಿದ್ದೇನೆ ಅಂತ ಅಹಂಕಾರವ? ಏನು ನನಗೆ ಮಕ್ಕಳಿಲ್ಲ ಅಂತ ಯೋಚನೆ ಮಾಡಿದ್ರ? ಬ್ರಹ್ಮ ಮಾನಸ ಪುತ್ರರು ಅದೆಷ್ಟು ಮಂದಿ ಇದ್ದಾರೆ. ಪ್ರಪಂಚದಲ್ಲಿರುವ ಸೃಷ್ಟಿಯೆಲ್ಲವೂ ಬ್ರಹ್ಮನ ಮಕ್ಕಳು. ಪಂಚಶಿರ ಮತ್ತೊಂದು ತಲೆಯನ್ನು ಒಂದು ತಲೆಯನ್ನು ಬೆರಡನ್ನು ಶಿವನಿಧಿಯಲ್ಲಿ ಪಂಚಮುಖನಾಗಿ ಭಾರಿ ಅಹಂಕಾರದ ಮಾತನ್ನಾಡ್ತಾ ಇದ್ದಾನೆ ಪರಮೇಶ್ವರ. 5 ತಲೆ ಉಂಟು, ಈ 5 ತಲೆಯಿಂದಾಗಿ ಬ್ರಹ್ಮನನ್ನು ಕೆಳಗೆ ಹಾಕಬಹುದು ಅಂತ ಯೋಚನೆ ಮಾಡಬೇಡಿ. ಚತುರ್ಮುಖನಾದಂತಹ ಬ್ರಹ್ಮದೇವ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ನನ್ನ ಯೋಗ ಶಕ್ತಿಯಿಂದ 5 ತಲೆಯನ್ನು ಸೃಷ್ಟಿ ಮಾಡಿ ಮತ್ತೊಂದು ತಲೆಯನ್ನು ತರುವಾದ ಕವರಿ ಕಿವಿಗ ಕೆಡಹದಿರುವಂತ ಪರಮೇಶ್ವರ ಹೊಂದಿದಂತ 5 ತಲೆಗೆ ಸಮವಾಗಿ ಕಾಣಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಪಂಚಮುಖ ಬ್ರಹ್ಮನಾಗುತ್ತೇನೆ ಎನ್ನುವ ಹಾಗೆ ತೊಡಗಿದೆಯಾ? ಅದಕ್ಕೂ ಸಿದ್ಧನಿದ್ದೇನೆ ನಾನು. ಏನು ಈಶನಿಗೆ ಸಮವರ್ತಿ ಆಗಬೇಕು ಅಂತ ನೀನು ಹೊರಟ್ರೆ ನೀನು ಮಾಡಿದ್ದನ್ನೆಲ್ಲ ಒಪ್ಪಿಕೊಳ್ಳುವ ಈಶ ಅಂತ ಭಾವಿಸಬೇಡ. ಅಗತ್ಯ ಇಲ್ಲ. ಹೆಚ್ಚಿನಂತ ಅದನ್ನು ಕಳೆಯುವುದಕ್ಕಾಗಿ ಲಯ ಅಂತ ಹೆಸರು. ನಿಯತವಾದಂತಹ ಕಾಲಗತಿಗೆ ಲಯ ಅಂತ ಹೇಳು. ಹಾಗಾದ್ರೆ ಸೃಷ್ಟಿಗೆ ಹೆಸರಿಲ್ವಾ? ಎಲ್ಲಿ ಲಯ ತಪ್ಪುತ್ತದೋ ಅಲ್ಲಿ ಪರಮೇಶ್ವರ. ಅದಕ್ಕೆ ಎತ್ತರವಾದಂತಹ ಕೈಲಾಸಗಿರಿಯಲ್ಲಿ ಇರುವುದು. ಹೆಚ್ಚಿನದಾದಂತ ತಲೆ ಬಂದ್ರೆ ನಿನ್ನ ಕಲವ ಕಟ್ಟಿ
ಏನು ನನ್ನ ತಲೆಯನ್ನು ಚೂಟಿ ತೆಗೀತೀಯ? ಬಿಡಲಾರೆ. ನನ್ನ ಹೆಚ್ಚಿನ ತಲೆಯನ್ನು ಚಿವುಟಿ ತೆಗೆದೆ ಅಂತಾದ್ರೆ ಅದರಲ್ಲಿಯೇ ಆಮುಖಿ ಕುಳಿತು ನಾನು ನಿನ್ನ ಇಡೀ ಶರೀರದ ನರನಾಡಿಗಳಲ್ಲಿರುವ ರಕ್ತವನ್ನು ಹೀರಿ ನಿನ್ನನ್ನು ಬರಿದುಗೊಳಿಸುತ್ತೇನೆ. ಕೇವಲ ನನ್ನ ಕಪಾಲವನ್ನು ಹಿಡಿದು ಲೋಕಗಳಲ್ಲಿ ಸಂಚರಿಸುವಂತೆ ಮಾಡ್ತೇನೆ. ಹೇಗೆ ಗೊತ್ತುಂಟ? ಕಪಾಲವನ್ನೇ ಭಿಕ್ಷಾ ಪಾತ್ರೆಯನ್ನಾಗಿಸಿ ಭವಾನ್ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎನ್ನುವ ಹಾಗೆ ಲೋಕಗಳಲ್ಲಿ ಬೀದಿಗಳಲ್ಲಿ ತಿರುಗಾಡುವ ತಿರುಕರಂತೆ ಮಾಡದಿದ್ದರೆ ಬ್ರಹ್ಮದೇವನಲ್ಲ. ಏನು ಬಂದರೂ ನಾನು ಅದನ್ನು ತಡೆದುಕೊಳ್ಳುತ್ತೇನೆ. ಸರ್ವಸ್ವವನ್ನು ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಒಂದು ಈ ಶನಿಗೆ ಒದಗಿ ಬರಲಿ, ಅಥವಾ ಭಿಕ್ಷೆ ಮಾಡುವಂತ ಸನ್ನಿವೇಶವು ಒದಗಿ ಬಂದರೂ ಕೂಡ ಏನು ನಿನ್ನ ಬೆದರಿಕೆಗೆ ಹೆದರುವಂತ ಭಾವಿಸಿದೆಯಾ? ಏನು ತಲೆ ಸೃಷ್ಟಿಯಾಗುತ್ತದ? ಆ ತಲೆಯನ್ನು ಹೇಗೆ ಕೀಳಬೇಕು ಅಂತ ನನಗೆ ಚೆನ್ನಾಗಿ ಬಿಡುವುದಿಲ್ಲ. ಹೆಚ್ಚಿನದಾದಂತಹ ತಲೆಯನ್ನು ಚೀವುಟುವುದಕ್ಕೆ ಬಂದೆ ಎಂದಾದರೆ ಹಿಡಿದಂತಹ ಕೈಯನ್ನೇ ಕಟ್ಟಿ ಹಿಡಿಯುತ್ತಾನೆ ಅಂತ ಆಡಿದಂತಹ ಬ್ರಹ್ಮ ಹೇಳಿದ ಹಾಗೆಯೇ ಮಾಡಿ ಬಿಟ್ಟನಲ್ಲ. ಅಯ್ಯೋ ಅಯ್ಯೋ, ಎಂತಹ ಸ್ಥಿತಿ ಒದಗಿ ಬಂತು. ಯಾರಿಗೆ ಹೇಳೋಣ ಈ ಕಷ್ಟವನ್ನು? ಯಾರಿಗೆ ಹೇಳೋಣ? ಅಯ್ಯೋ ಅಯ್ಯೋ.
ಹೀರುತ್ತೇನೆ. ಲೋಕದಲ್ಲಿ ಭಿಕ್ಷೆಯನ್ನು ಬೇಡುವಂತಹ ಸ್ಥಿತಿ ನಿನ್ನದಾಗುತ್ತದೆ ಅಂತ ಆಡಿದಂತ. ಅಯ್ಯೋ, ಈ ಬ್ರಹ್ಮ ಕಪಾಲರನ್ನ ಕೈಯನ್ನು ಕಟ್ಟಿ ಹಿಡಿದರು. ಬಿಡು ಬಿಡು ಅಂತ ಹೇಳಿದ್ರು, ಬಿಡುತ್ತಾ ಇಲ್ಲವೇ? ಏನು ಮಾಡಲಿ? ಸತ್ವಹೀನನಾಗಿ ಹೋಗಿದ್ದೇನೆ. ಹಾಗಾದ್ರೆ ಒಂದೇ ದಾರಿ, ತಿರುಗನಂತೆ ಭಿಕ್ಷೆ ಬೇಡುವುದೊಂದೇ ದಾರಿ, ಭಿಕ್ಷೆ ಬೇಡುವುದೊಂದೇ ದಾರಿ. ಭವತಿ ಭಿಕ್ಷಾಂದೆ, ಭವತಿ ಕಲವಿ